ನಮಸ್ತೆ ಮೇಷರಾಶಿಯವರ ಜೂನ್ ತಿಂಗಳು ಹೇಗಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೊ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಚೆನ್ನಾಗಿದೆ ಅನ್ನುವಂಥದ್ದು ಇದೆ. ಏರೀಸ್ಗೆ ಬಂದಿದೆ. ತುಂಬಾ ಚಾಲೆಂಜಿಂಗ್ ಆಗಿರುವಂತ ಒಂದಷ್ಟು ಕೆಲಸಗಳು ನಿಮ್ಮ ಮೇಲೆ ಏರಬಹುದು ಅಥವಾ ಬರಬಹುದು ಅನ್ನುವಂಥದ್ದು ಇದೆ. ಪ್ರಾಮಾಣಿಕವಾಗಿ ಅದನ್ನ ಮಾಡಿ, ಅದರಿಂದ ನಿಮ್ಗೆ ಇನ್ನ ಹೆಚ್ಚಿನ ಶಕ್ತಿ ಮತ್ತೆ ಹೆಸರು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ರೂಲ್ಸ್ ಮಾಡ್ತೀರಾ ನೀವೇ, ರೂಲ್ಸ್ ಬ್ರೇಕ್ ಕೂಡ ಮಾಡ್ತೀರಾ ನೀವೇ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ರೂಲ್ಸ್ ಬ್ರೇಕ್ ಆದ್ರೂ ಪರವಾಗಿಲ್ಲ, ಸಮಾಜಕ್ಕೆ ಏನು ಒಳ್ಳೇದೋ ಅದನ್ನ ಮಾಡಿ ಎನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಹೀಲಿಂಗ್ ಪ್ರೇಯರ್ ನಿಮ್ಗೆ ಸಿಗುತ್ತೆ, ಹೀಲಿಂಗ್ ಪವರ್ ಸಿಗುತ್ತೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ಪರ್ಫೆಕ್ಷನಿಸಮ್ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಮೇ ಬಿ ನೀವು ಹೀಲಿಂಗ್ ಕಲಿಬಹುದು, ಬೇರೆಯವ್ರಿಗೂ ಕೂಡ ಹೀಲಿಂಗ್ ಹಾಕಬಹುದು ಅನ್ನುವಂಥದ್ದು ಕೂಡ ಇದೆ. ಪ್ರಾಕ್ಟಿಕಲಿ ಯೂಸ್ ಮಾಡಿದಷ್ಟು ನಿಮ್ಮ ಬ್ರೈನ್ ಅನ್ನ, ನಿಮ್ಮ ಬಾಡಿನ ಅಥವಾ ನಿಮ್ಮ ಹೀಲಿಂಗ್ ಪವರ್ ಅನ್ನ ಇನ್ನ ಹೆಚ್ಚಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಏರಿಸ್, ಟಾರಸ್, ಸಜಿಟೇರಿಯಸ್ ಅಂಡ್ ವರ್ಗೋ ಇದೆ, ಜುಪಿಟರ್ ಇದೆ. ಎಸ್ಪೆಷಲಿ ಗುರುವಿನ ಅನುಗ್ರಹ ಇರೋದ್ರಿಂದ ಮದುವೆ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಪಾಸಿಟಿವ್ ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಬಿಸ್ನೆಸ್ ಅಲ್ಲೂ ಕೂಡ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸತ್ಯ ಸುಳ್ಳುಗಳ ನಡುವೆ ಸತ್ಯಕ್ಕೆ ಜಯ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಬಹಳಷ್ಟು ಸ್ಟಕ್ ಎನರ್ಜಿಲಿ ನೀವು ಇದ್ದೀರಾ ಅಂತ ಅನ್ಸುತ್ತೆ. ಸೊ ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ತುಳಸಿ ಗಿಡನ ಬೆಳೆಸಿ, ಅದರಿಂದ ಆಕ್ಸಿಜನ್ ಹೆಚ್ಚಾಗುತ್ತೆ ಅನ್ನುವಂಥದ್ದು ಇದೆ. ಭಗವಂತನಿಗೆ ತುಳಸಿ ಹಾರನ ಸಮರ್ಪಣೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ನೆಗೆಟಿವ್ ಇನ್ಫ್ಲೂಯೆನ್ಸ್ ತುಂಬಾ ಇದೆ. ಪರ್ಸ್ನಲಿ ನಿಮ್ಗೆ ಹಾನಿ ಮಾಡೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಪಡ್ತಿದ್ದಾರೆ. ಬಟ್ ನಥಿಂಗ್ ಟು ವರಿ, ಯೂನಿವರ್ಸ್ ನಿಮ್ ಜೊತೆ ಇದೆ. ದುರ್ಗಾದೇವಿ ನಿಮ್ಮ ಮೇಲೆ ಒಂದು ಗಮನನ ಇಟ್ಟಿದ್ದಾಳೆ. ಸೊ ಆ ದೇವಿ ನಿಮ್ಮ ಮೇಲೆ, ಆ ದೇವಿಯ ದೃಷ್ಟಿ ಇರೋವರೆಗೂ ಯಾರು ನಿಮ್ಗೇನು ತೊಂದರೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ನಿಮ್ಮ ಗುರಿ ಕಡೆ ನಿಮ್ಮ ಗಮನ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ಹರ್ಬಲ್ಗೆ ಸಂಬಂಧಪಟ್ಟಂತ ಗಿಡಗಳನ್ನ ಅಥವಾ ಆಯುರ್ವೇದಿಕ್ಗೆ ಸಂಬಂಧಪಟ್ಟಂತ ಗಿಡಗಳನ್ನ, ಹಣ್ಣುಗಳನ್ನ, ಬಳ್ಳಿಗಳನ್ನ ಬೆಳೀರಿ ಅನ್ನುವಂಥದ್ದು ಕೂಡ ಇದೆ. ಇದರಿಂದ ಕೂಡ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ದಿನಾಗ್ಲೂ ಪ್ರಾಣಾಯಾಮನ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಧ್ಯಾನ ಕೂಡ ಮಾಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ವಾತ, ಪಿತ್ತ, ಕಫ ಅದ್ರ ಕಡೆ ಗಮನನ ಕೊಡಿ. ನಿಮ್ಮ ವಾತದ ಗುಣವನ್ನ ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಅಂದ್ರೆ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು. ಮೆಡಿಟೇಷನ್ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಉಸಿರಾಟದಲ್ಲಿ ತೊಂದರೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು. ಪ್ರೀತಿ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳಾಗಬಹುದು. ಏನೇ ಸಮಸ್ಯೆ ಆದ್ರೂ ಈ ತಿಂಗಳು ಪೂರ್ತಿ ರಾಧೇ ರಾಧೇ ಅಂತ ಇರಿ, ಸಾಕಷ್ಟು ಅನುಕೂಲ ನಿಮ್ಗೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ವೃಂದಾವನ, ರಾಧೆ, ತುಳಸಿ ಮಾತೆ ಎಲ್ಲವೂ ಕೂಡ ಕೃಷ್ಣನ ಪರವಾಗಿ ನಿಮ್ಮ ಭಕ್ತಿ, ಶ್ರದ್ಧೆ ಹೆಚ್ಚಾಗುತ್ತೆ ಅನ್ನೋದನ್ನ ಕೂಡ ಹೇಳ್ತಾ ಇದೆ. ಓಕೆ, ಸಾಕಷ್ಟು ಮುಖವಾಡಗಳ ಹಿಂದಿನ ಸತ್ಯನ ತಿಳ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಡಿವೈನ್ ನಿಮ್ಗೆ ಒಂದಷ್ಟು ಅವಕಾಶಗಳನ್ನ, ಆಯ್ಕೆಗಳನ್ನ ಕೊಡುತ್ತೆ ಅನ್ನುವಂಥದ್ದು ಇದೆ. ಸರಿಯಾದ ರೀತಿಯಲ್ಲಿ ಆ ಆಯ್ಕೆಗಳನ್ನ ನೀವು ಬಳಸ್ಕೊಂಡಿದ್ದೆ ಆದ್ರೆ ಸಾಕಷ್ಟು ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಸೇವೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಒಂದು ಸಾಕ್ಷಿ ಅಥವಾ ನೀವು ಯಾರಿಗಾದ್ರೂ ಸಹಾಯ ಮಾಡ್ತಿದ್ರೆ ಅದನ್ನ ಹಿಡನ್ ಆಗಿ ಇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಏನೋ ಹುಡುಕಾಟ ನಡೆಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀರಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಒಂದು
ಉಪದ್ರವಗಳು ಉಂಟಾಗತ್ತೆ, ಅಂದ್ರೆ ಸಮಸ್ಯೆಗಳು ಉಂಟಾಗತ್ತೆ. ಅಗೇನ್ ಅದರಿಂದ ಪರಿಹಾರಗಳು ಕೂಡ ಆಗತ್ತೆ. ಜೊತೆಗೆ ಸಮುದ್ರದ ಆಳದಲ್ಲಿ ಇನ್ನ ಒಂದಷ್ಟು ಶೋಧನೆಗಳು ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಸದ್ಯಕ್ಕೆ ನಂಬೇಕು, ನಿಮ್ಮ ಇನ್ನರ್ ಫೀಲಿಂಗ್ ಏನ್ ಹೇಳ್ತಾ ಇದೆ ನಿಮ್ಗೆ ಅದನ್ನ ನಂಬಿ ಅನ್ನುವಂಥದ್ದು ಇದೆ. ಒಂದು ಅವೇಕನಿಂಗ್ ಸ್ಟೇಜ್ಗೆ ಹೋಗ್ತೀರಾ ಈ ತಿಂಗಳು ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಫೀಲಿಂಗ್ಸ್ ನಿಮ್ಗೆ ಏನ್ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದೆ ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಎನರ್ಜೆಟಿಕ್ ಅಪ್ಗ್ರೇಡ್ ಆಗುವಂತ ಸಾಧ್ಯತೆ ಇದೆ. ಒಂದು ಹೊಸ ರೀತಿಲಿ ನಿಮ್ಮ ಜೀವನನ ಕಂಡ್ಕೊಳ್ತೀರಾ. ನಿಮ್ಮ ಬಾಡಿ, ಮೈಂಡ್, ಸ್ಪಿರಿಟ್ ಎಲ್ಲವೂ ಕೂಡ ಹೀಲ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಬರುವಂತ ಗ್ರಹಣದ ದಿನ ನಿಮ್ಗೆ ಫುಲ್ ಆಫ್ ಅವೇಕನಿಂಗ್ ನಿಮ್ಮ ಲೈಫ್ ಅಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಬರ್ತಿಂಗ್ ನ್ಯೂ ಏಜ್ ಅಂತ ಇದೆ. ಹೊಸ ವ್ಯಕ್ತಿಯಾಗಿ ಹೊಸ ರೀತಿಲಿ ನೀವು ಬದಲಾವಣೆನ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದು ಹೊಸ ಲೋಕಕ್ಕೆ ನೀವು ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಹೊಸದಾಗಿ ಕ್ರಿಯೇಟ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ಹೊಸ ಈಗ ಸ್ಯಾಟಲೈಟ್ ಅಲ್ಲಿ ಎಲ್ಲ ನೋಡ್ತಿದ್ದಾರೆ ಅಲ್ವಾ, ಐ ಮೀನ್ ಗುರುಗ್ರಹ, ಮಂಗಳ ಗ್ರಹ, ಚಂದ್ರಗ್ರಹ, ಈ ತರದ್ದು ಇನ್ನೊಂದು ಹೊಸ ಗ್ರಹದ ಮೇಲೆ ನಮ್ಮ ಭಾರತದ ಪಾದಯಾತ್ರೆನ ಏನದು ರಾಕೆಟ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಬಾಹ್ಯಾಕಾಶದಲ್ಲಿ ಒಂದಷ್ಟು ರಿಸರ್ಚ್ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಜೊತೆಗೆ ಇಲ್ಲಿನ ಕಲ್ಲುಗಳನ್ನ ತಗೊಂಡೋಗಿ ಅಲ್ಲಿಡುವಂಥದ್ದು, ಅಲ್ಲಿನ ಕಲ್ಲುಗಳನ್ನ ತಂದು ಇಲ್ಲಿಡುವಂಥದ್ದು, ಈ ತರದೇನೋ ಒಂದಷ್ಟು ಪ್ರಯೋಗಗಳು ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಕ್ಷತ್ರ ಲೋಕದ ಬಗ್ಗೆ ಒಂದಷ್ಟು ಮಾಹಿತಿಗಳು ಸೋಷಿಯಲ್ ಮೀಡಿಯಲ್ಲಿ ಅಥವಾ ಬಾಹ್ಯಾಕಾಶದಿಂದ ನಮ್ಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಎಸ್, ಫಾದರ್ ಇದ್ದಾರೆ, ಫೆದರ್ ದ ಕ್ರಿಸ್ಟ್. ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದು ಹೊಸ ಅವಕಾಶಗಳು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪೂರ್ವಜರು ನಿಮ್ಗೆ ಒಬ್ಬರು ಸಹಾಯಕರನ್ನ ಕೂಡ ಕಳಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಫೆದರ್ ಜಾಸ್ತಿ ಸಿಗುತ್ತೆ ನಿಮ್ಗೆ. ನಿಮ್ಮ ಜೀವನದಲ್ಲಿ ಬಂದಂತ ಅವಕಾಶಗಳನ್ನ ಕಳ್ಕೊಬೇಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಏಂಜಲ್ಸ್ ನಿಮ್ಗೆ ಸಹಾಯ ಮಾಡಕ್ ಬಂದಾಗ ನೀವೇ ಏಂಜಲ್ಸಿಗೆ ಅವೈಲಬಲ್ ಆಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ಸೊ ನಿಮ್ಗೆ ಸಹಾಯ ಸಿಕ್ಕಿದಾಗ ನೀವು ಅದನ್ನ ಉಪಯೋಗಿಸ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಬಟ್ ನೀವು ಅದನ್ನ ಉಪಯೋಗಿಸ್ಕೊಳ್ತಾ ಇಲ್ಲ. ಯಾವಾಗ್ಲೂ ನೀವು ಬ್ಯುಸಿ ಇದ್ದೀರೋ ಅಥವಾ ಈ ಯೂನಿವರ್ಸಿಗೆ ನೀವೇ ಸಿಗ್ತಾ ಇಲ್ವೋ ಏನೋ ಆ ಥರದ ಎನರ್ಜಿ ಇದೆ. ಸೊ ಕಂಟ್ರೋಲ್ ಮಾಡ್ಕೊಳ್ಳಿ ಸ್ವಲ್ಪ ಎನರ್ಜಿ ವೈಸ್ ಅನ್ನುವಂಥದ್ದು ಕೂಡ ಇದೆ. ಅವೇಕನಿಂಗ್ ಆಗಿ ಇರಿ, ಎಚ್ಚರಿಕೆಯಿಂದ ಎದ್ದಿರಿ ಅನ್ನುವಂಥದ್ದು. ಜೊತೆಗೆ ನವೆಂಬರ್, ಡಿಸೆಂಬರ್ ಅಥವಾ ಸೆಪ್ಟೆಂಬರ್, ಅಕ್ಟೋಬರ್ ಅಲ್ಲಿ ನೀವು ಅನ್ಕೊಂಡಿರುವಂತ ಕೆಲಸ ಕಾರ್ಯಗಳು ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ ಅಲ್ಲಿ ನೀವು ಅನ್ಕೊಂಡಿರೋದೆಲ್ಲ ಆಗುತ್ತೆ. ಏನೇ ಮಾಡೋದಿದ್ರು ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಇನ್ನು ಕೆಲವು ವಾರಗಳಲ್ಲಿ ನೀವು ಅನ್ಕೊಂಡಿರೋದು ಆಗಬಹುದು. ಬೇಕು ಅಂದ್ರೆ ಬೇರೆಯವರ ಸಹಾಯ ತಗೊಳ್ಳಿ. ನೋ ಅಂತ ಕೂಡ ಇದೆ, ಎಸ್ ಅಂತ ಕೂಡ ಇದೆ. ಸಮಾಧಾನವಾಗಿ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಲಿಂಕ್ ಟು ಗಾಡ್ ಅಂತ ಇದೆ. ಸೊ ಪ್ರೊಟೆಕ್ಷನ್ ಇದೆ ನಿಮ್ಗೆ. 444 ಕೂಡ ಕಾಣಿಸ್ತಾ ಇದೆ. ಸೊ 0000 ಲಿಂಕ್ ಟು ಗಾಡ್. 17 ಅಚೀವ್ಮೆಂಟ್ ಕಡೆ ಹೆಚ್ಚಿನ ಗಮನನ ಕೊಡಿ. 10 ಗ್ರೋತ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ನಂಗೆ ಗೊತ್ತಿಲ್ಲ ಬೆಳಗ್ಗೆನೆ ಯಾರು ಇಷ್ಟು ನಿದ್ದೆ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಅಂತ. ಅದರಲ್ಲೂ ಆಗ್ಲೇ 12 ಗಂಟೆ ಆಗ್ತಾ ಬಂತು. ಇಷ್ಟೊತ್ತಲ್ಲಿ ನಿದ್ದೆ ಮಾಡ್ತಾರೆ, ಕೆಲಸ ಕಾರ್ಯ ಮಾಡ್ತೀರಾ ಸೋಂಬೇರಿಗಳು. ಯಾರಾದ್ರೂ ನಿದ್ದೆ ಮಾಡ್ಕೊಂಡು ರೀಡಿಂಗ್ ನೋಡ್ತಾ ಇರೋದು? ಗೆಟ್ ಅಪ್.
ಯಾರಿಗೂ ಕಾಗೆಗಳು ಕನಸಿನಲ್ಲಿ ಕಾಣಿಸುವಂತ ಸಾಧ್ಯತೆಗಳು ಕೂಡ ಇದೆ. ಇಟ್ ಮೀನ್ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ನಿಮ್ಮ ಪ್ರೀತಿ ಪಾತ್ರರು ಯಾರಾದ್ರೂ ಒಬ್ರು ದೈವಾಧೀನ ಆಗ್ತಾರೆ ಅಂತ ಅದ್ರ ಅರ್ಥ. ಕನ್ಸಲ್ಲಿ ನಿಮ್ಗೇನಾದ್ರೂ ಮಹಾತ್ಮರ ವಾಹನ ಕಾಣಿಸಿದ್ರೆ. ವಾವ್ ವಾವ್ ನೋಡಿ, 3 ಮೇಜರ್ ಅರ್ಕಾನ, ಟರ್ನಿಂಗ್ ಪಾಯಿಂಟ್. ಈ ಪಿಕ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅದು. ಸೊ ಕಾರ್ಡ್ಸ್ ಒಂದಕ್ಕಿಂತ ಒಂದು ಸುಂದರವಾಗಿದೆ. ರೀಡಿಂಗ್ ಮಾಡೋದಕ್ಕಿಂತ ಕಾರ್ಡ್ ನೋಡೋದ್ರಲ್ಲೇ ಮಜಾ ಅನ್ಸುತ್ತೆ. ಏನೋ ಒಂದು ಕಂಗ್ರ್ಯಾಚುಲೇಷನ್ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸಕ್ಸಸ್ಫುಲ್ ಆಗಿ ಏನೋ ಒಂದು ಕಂಪ್ಲೀಟ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವು ಏನ್ ಮಾಡ್ಬೇಕು ಅನ್ಕೊಂಡಿದ್ರು ಅದನ್ನ ಮಾಡ್ತೀರಾ. ನೆಕ್ಸ್ಟ್ ಏನ್ ಮಾಡ್ಬೇಕು, ಯಾವ ಚಾಲೆಂಜ್ ಇದೆ ನನ್ಗೆ ಕೊಡಿ, ನಾನು ಮಾಡಿ ಮುಗಿಸ್ತೀನಿ ಅನ್ನುವಂಥ ರೀತಿಲಿ ನಿಮ್ಮ ಎನರ್ಜಿ ಇರುತ್ತೆ. ಜೊತೆಗೆ ಲೈಫಿನ ಲೆಸನ್ಸ್ ಅನ್ನ ತುಂಬಾ ಚೆನ್ನಾಗಿ ಓದ್ಕೊಂಡು ಫಸ್ಟ್ ಗ್ರೇಡ್ ಅಲ್ಲಿ ಪಾಸ್ ಆಗ್ಬಿಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ದ ವರ್ಲ್ಡ್ ಕಾರ್ಡ್ ಅಲ್ಟಿಮೇಟ್ ದ ಎಂಡಿಂಗ್, ಒನ್ ನ್ಯೂ ಬಿಗಿನಿಂಗ್ ಅನ್ನುವಂಥದ್ದು ಹೇಳ್ತಾ ಇದೆ. ನೀವು ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ, ಪ್ರೊಟೆಕ್ಷನ್ ಇದೆ ನಿಮ್ಗೆ, ಯಾರು ಏನು ಮಾಡೋದಕ್ಕಾಗೋದಿಲ್ಲ ನಿಮ್ಗೆ. ಜೊತೆಗೆ ಜಗತ್ತಿನ ರಕ್ಷಣೆ ಬಗ್ಗೆ ನೀವು ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಗೆ ಒಂದು ಅವಾರ್ಡ್ ಬರುವಂತ ಸಾಧ್ಯತೆ, ರಿವಾರ್ಡ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್, ಒಂದು ಪರ್ಫೆಕ್ಟ್ ಟೈಮ್ ಇದೆ ಇವಾಗ ಕಲೀಲಿಕ್ಕೆ. ಸೊ ಗುರು ಬಲ ಬಂದಿರೋದ್ರಿಂದ ಕಲೀರಿ, ಇನ್ನ ಹೆಚ್ಚಿಂದು ಅರ್ನಿಂಗ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ಯಾರೋ ಇಲ್ಲಿ ಸ್ಕೂಲ್ ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕೆಲವು ಸೆಮಿನಾರ್ ಕೂಡ ಅಟೆಂಡ್ ಮಾಡಬಹುದು ನೀವು. ಜೊತೆಗೆ ಒಂದಷ್ಟು ರಿಸರ್ಚ್ ಕೂಡ ಕಂಡಕ್ಟ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಬೆಸ್ಟ್ ಏನಿದೆ ಅದನ್ನ ನೀವು ಮಾಡಿ ಅನ್ನುವಂಥದ್ದು ಇದೆ. ಲಾ ಆಫ್ ಅಟ್ರಾಕ್ಷನ್ ನಿಮ್ಮ ಜೀವನಕ್ಕೆ ಇನ್ನ ಹೆಚ್ಚಿನ ದುಡ್ಡನ್ನ, ಕೆರಿಯರ್ ಅಲ್ಲಿ ಅಚೀವ್ಮೆಂಟ್ ಅನ್ನ, ಅಡ್ವಾಂಟೇಜ್ಮೆಂಟ್ ನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿ ಇರುತ್ತೆ, ದುಡ್ಡು ಕೂಡ ಬರುತ್ತೆ. ಇನ್ನ ಹೆಚ್ಚಿನ ಶ್ರಮ ಹಾಕಿದ್ದೆ ಆದ್ರೆ ಇನ್ನ ಹೆಚ್ಚಿನ ಹಣ ಕೂಡ ಬರುತ್ತೆ. ಎಷ್ಟು ಎಫರ್ಟ್ ಹಾಕ್ತಿರೋ ಅದಕ್ಕೆ ಡಬಲ್ ಅಷ್ಟು ನಿಮ್ಗೆ ಅರ್ನಿಂಗ್ ಬರುವಂತ ಸಾಧ್ಯತೆ ಇದೆ. ಜೊತೆಗೆ ಒಂದು ದೊಡ್ಡ ಪ್ಲಾನ್ ಮಾಡ್ಕೊಂಡು ನಿಮ್ ಜೀವನದಲ್ಲಿ ಒಂದು ಪ್ಲಾನ್ ಪ್ರಕಾರ ಮುಂದುವರಿರಿ. ಯಾಕೆಂದ್ರೆ ಈಗ ನಿಮ್ಗೆ ಚಿಂತೆ ಕಾಡ್ತಾ ಇರ್ಬೋದು, ಒಂದು ಸಮಸ್ಯೆ ಕಾಡ್ತಾ ಇರ್ಬೋದು, ಜಾಬ್ ವಿಚಾರವಾಗಿ ಇರ್ಬೋದು, ಕೆರಿಯರ್ ವಿಚಾರವಾಗಿ ಇರಬಹುದು, ಅಥವಾ ಬೇರೆ ಯಾವುದೇ ವಿಚಾರವಾಗಿ ಇರಬಹುದು. ಆ ಭಯಕ್ಕೆ ಯಾವುದೇ ಒಂದು ಜಾಗನ ಕೊಡಬೇಡಿ. ಹೋಪ್ ಇಸ್ ರೋಪ್ ಅನ್ನೋದನ್ನ ಮರಿಬೇಡಿ. ಸೊ ಆ ಒಂದು ಭರವಸೆಯ ಹಗ್ಗನ್ನ ಇಟ್ಕೊಂಡು ಮುನ್ನಡೀರಿ. ನೀವೊಬ್ಬ ದೊಡ್ಡ ಸ್ಟಾರ್ ಆಗುವಂತ ಸಾಧ್ಯತೆಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಸೊ ನಿಮ್ಮ ಮಟ್ಟಿಗೆ ನೀವು ಸ್ಟಾರ್ ಇದೀರೋ ಇಲ್ವೋ ಗೊತ್ತಿಲ್ಲ, ಬಟ್ ಸಮಾಜದ ಮಟ್ಟಿಗೆ ನೀವೊಬ್ಬ ಸ್ಟಾರ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಖುಷಿಯಾಗಿರುವಂತ ದಿನಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಅನ್ಯ ಧರ್ಮೀಯರ ಜೊತೆ ಒಂಚೂರು ಬಾಂಧವ್ಯನ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಾನು ಇಲ್ಲಿ ನಿಮ್ಗೆ ಯಾವುದೇ ಒಂದು ಭೇದ ಭಾವನ ಹೇಳ್ತಾ ಇಲ್ಲ, ಬಟ್ ಅಂಥವ್ರು ಯಾರೋ ನಿಮ್ಮ ಯಶಸ್ಸಿಗೆ ತೊಡಕುಂಟು ಮಾಡ್ತಿದ್ದಾರೆ, ನಿಮ್ಗೆ ತೊಂದರೆನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಅದನ್ನ ಸ್ವಲ್ಪ ನೋಡ್ಕೊಂಡ್ರೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ತ್ರೀ ಶಕ್ತಿ ಅಂತ ಕೂಡ ಕೇಳಿಸ್ತಾ ಇದೆ. ಜೊತೆಗೆ ನಿಮ್ಮ ಜೀವನದಲ್ಲಿರುವಂತಹ ಶಕ್ತಿ ದೇವತೆ ನಿಮ್ಮ ಜೀವನಕ್ಕೆ ಹೆಚ್ಚಿನ ಯಶಸ್ಸನ್ನ ತಂದ್ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಕೆಲವ್ರನ್ನ ಕ್ಷಮಿಸ್ಬೇಕು, ಕೆಲವ್ರನ್ನ ರೆಕಮೆಂಡ್ ಮಾಡ್ಬೇಕು, ಕೆಲವ್ರನ್ನ ಅದೆಲ್ಲಿದೆಯೋ ಅಲ್ಲೇ ಬಿಟ್ಟು ಬಿಡ್ಬೇಕು. ಯಾರಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡಬೇಕು ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಪರ್ಸನಲ್ ಪವರ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ತಾಳ್ಮೆ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ಜೊತೆಗೆ ಆ ಶಕ್ತಿ ದೇವತೆ, ಏಂಜಲ್ಸ್ ಎಲ್ರು ನಿಮ್ ಜೊತೆ ಇರೋದ್ರಿಂದ ನೀವೇನ್ ಅನ್ಕೊಳ್ತಿರೋ ಅದೆಲ್ಲ ಆಗತ್ತೆ. ಹೈಲಿ ಪ್ರೊಟೆಕ್ಟೆಡ್ ಎನರ್ಜಿಲಿ ಇದೀರಾ. ಒಂದು ನ್ಯೂ ಬಿಗಿನಿಂಗ್ ನಿಮ್ ಲೈಫ್ ಅಲ್ಲಿ ನೀವು ಖಂಡಿತವಾಗ್ಲೂ ನೋಡ್ತೀರಾ. 21, 17, 11 ಮೇಜರ್ ಟರ್ನಿಂಗ್ ಪಾಯಿಂಟ್ ಈ ಮಂತ್ ಅಲ್ಲಿ ನೋಡ್ತೀರಾ. ಮೇಜರ್ ಚೇಂಜಸ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಂಥದ್ದು ಇದೆ. ಮದ್ವೆ ವಿಚಾರದಲ್ಲಿ ಚೆನ್ನಾಗಿದೆ, ಬಿಸ್ನೆಸ್ ವಿಚಾರದಲ್ಲಿ ಚೆನ್ನಾಗಿದೆ, ಸ್ಟಡಿ ವಿಚಾರದಲ್ಲೂ ಚೆನ್ನಾಗಿದೆ, ಪ್ರಯಾಣದ ವಿಚಾರದಲ್ಲೂ ಚೆನ್ನಾಗಿದೆ. ಸೊ ಫಾರಿನ್ ಇಂದ ನಿಮ್ಗೆ ಆಫರ್ಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಫಾರಿನ್ ಪ್ರಯಾಣ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ.
ಸೊ ಫೈನಾನ್ಷಿಯಲಿ ಸಕ್ಸಸ್ಸನ್ನ ನೋಡ್ತೀರಾ. ಒಂದು ಹೋಮ ಏನೋ ಹವನನೋ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ. ಏನೋ ಒಂದು ಸಿಹಿ ಸುದ್ದಿ ಬರುವಂತ ಸಾಧ್ಯತೆ ಇದೆ. ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಲಕ್ ನಿಮ್ಮ ಸೈಡಲ್ಲಿ ಇದೆ. ಫ್ಯಾಮಿಲಿ ವಿಚಾರವಾಗಿ ಏನೋ ಒಂದಷ್ಟು ಬದಲಾವಣೆಯನ್ನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಅಗೇನ್ ನೀವು ಸ್ಟಾರ್ ಸೀಡ್ ಇರಬಹುದು. ಖಂಡಿತವಾಗ್ಲೂ ಸ್ಟಾರ್ ಆಗ್ತೀರಾ ಅನ್ನುವಂಥದ್ದು ಇದೆ. ಪರ್ಫೆಕ್ಟ್ ಪಾರ್ಟ್ನರ್ ವಿತ್ ಇನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಮರ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಅದು ಏನ್ ಮರ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಆ ಮರ ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ಕಾಲಿನ ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. BDA ಸಮಥಿಂಗ್ ಏನೋ BDA ಸೈಟ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. HSR NNTF ನಂಗೆ ಯಾಕೋ ತಮಿಳ್ನಾಡು ಅಂತ ಕೇಳಿಸ್ತಾ ಇದೆ. ಹಾಗೆ NTR ಕೂಡ ಕೇಳಿಸ್ತಾ ಇದೆ. ಯಾರೋ ಹಸುನ ತಗೊಳ್ಳುವಂತ ಸಾಧ್ಯತೆ ಇದೆ. ಕೋಟಕ್ ಬ್ಯಾಂಕ್ ಏನೋ ಕೇಳಿಸ್ತಾ ಇದೆ. ಅಕೌಂಟ್ ಕ್ಲೋಸ್ ಮಾಡ್ತೀರಾ ಅಂತ ಕೇಳಿಸ್ತಾ ಇದೆ. ಅಥವಾ ಏನೋ ಒಂದು ಅಕೌಂಟ್ ಕ್ರೆಡಿಟ್ ಆಗತ್ತೆ ಅನ್ನುವಂಥದ್ದು ಇದೆ. RBI ಬ್ಯಾಂಕಿಂದ ಹೊಸ ರೂಲ್ಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ CA ಕಂಪ್ಲೀಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಕೆಲವರು ಬ್ಲೂ ಕಲರ್ ಕಾರ್ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಕಾಂಗ್ರೆಸ್ ಅಂತ ಕೇಳಿಸ್ತಾ ಇದೆ. ಕೂರ್ಗ್ ಅಂತ ಕೂಡ ಕೇಳಿಸ್ತಾ ಇದೆ. ಕಂಗ್ರ್ಯಾಚುಲೇಷನ್ ಕೂಡ ಬರುತ್ತೆ. ಏನು ರುಪೀಸ್ ಡಾಲರ್ ರುಪೀಸ್ ಏನಿದೆ ಅದು ಹೈ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ರುಪೀಸ್ ಬೆಲೆ ಜಾಸ್ತಿ ಆಗತ್ತೆ ಅನ್ನುವಂಥದ್ದು. NDA ಪಾರ್ಟಿ ಬಿದ್ದೋಗುತ್ತೆ ಅಂತ ಕೇಳಿಸ್ತಾ ಇದೆ. NTR ಅವ್ರದ್ದು ನೆಕ್ಸ್ಟ್ ಯಾವುದೋ ಪ್ರಾಜೆಕ್ಟ್ ತುಂಬಾ ಸಕ್ಸಸ್ ಆಗುತ್ತೆ ಅಂತ ಬರ್ತಿದೆ. ಯಾಕೆ ಬರ್ತಿದೆ ಗೊತ್ತಿಲ್ಲ. HSRBD NNTRFT NNCOKGCARB ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸ್ಟ್ರೆಂತ್ ಈಸ್ ತುಂಬಾ ಇಂಪಾರ್ಟೆಂಟು. ನಿಮ್ಮ ಸ್ಟ್ರೆಂತ್ ಕಡೆ ಹೆಚ್ಚಿನ ಗಮನನ ಕೊಡಿ. ತಮಿಳ್ನಾಡಲ್ಲಿ ಯಾರ್ದೋ ಬರ್ತ್ಡೇ ದಿನ ತುಂಬಾ ದೊಡ್ಡ ಅಪಘಾತ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಸೆಲೆಬ್ರಿಟಿ ಬರ್ತ್ಡೇ ದಿನ. ತುಲಾರಾಶಿ, ಧನಸ್ಸು ರಾಶಿ, ಕನ್ಯಾ ರಾಶಿ, ವೃಶ್ಚಿಕ, ಕುಂಭ ಮತ್ತೆ ಇನ್ನೊಂದು ರಾಶಿ ಕಾಣಿಸ್ತಾ ಇದೆ. ಯಾವ್ದು ಮಕರ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸರ್ಪದೇವರಿಗೆ ಪೂಜೆನ ಮಾಡಿ, ಇದರಿಂದ ಒಳ್ಳೇದಾಗತ್ತೆ. 9, 11, 6, 10, 7, 2 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಸುಭಿಕ್ಷವಾಗಿ ಇರಲಿ ಅಂತ ಕೇಳ್ಕೊಳ್ತೀನಿ. ಸೊ ಟೇಕ್ ಕೇರ್, ಬಾಯ್.